ನಮಸ್ಕಾರ. ಎಸ್ ಎ ದೌಡಿ ನಂಬರ್ 1 ಕರ್ನಾಟಕ ಅಕ್ಕಿ ಶೋಕ್ದರು ನೋಡಿ. ಇವ್ರ ಹೆಸರು ಬರಪ್ಪ, ಹೆಸರು ಹೇಳು. ಅಬ್ದುಲ್ ನೋಡಿ, ಅಬ್ದುಲ್ ಅಂದ್ಬಿಟ್ಟು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ನಮ್ಮ ಮುಂದೆ ಬೆಳೆದಿರೋ ಹುಡುಗ, ನನ್ನ ಫ್ರೆಂಡರು ಮಗನೇ ಇವನು. ಏನು ವಿಷಯ ಅಂದರೆ ಎಸ್ ಎ ದೌಡಿ ಏನು ಮಾಡಿದ್ದಾರೆ ಹೆಲ್ಪು, ಕರ್ನಾಟಕ ನಂಬರ್ 1 ಶೋಕ್ದಾರು ಅಂತ ಹೇಳ್ತೀರಾ ನೋಡಿ. ಈ ಲಾಟ ಏನು ತೋರಿಸ್ತಾ ಇದ್ದೀನಿ. ಈ ಹುಡುಗ ಬಂದು ತುಂಬ ಕಷ್ಟದಲ್ಲಿರ್ತಾನೆ. ಕಷ್ಟ ಅಂದರೆ ಸ್ವಲ್ಪ ಒಳ್ಳೆ ಹುಡುಗನೇ, ಸಾಲದಲ್ಲ ಇದ್ದಲ್ಲ, ಒಳ್ಳೆ ಹುಡುಗನೇ. 1.5 ಲಕ್ಷ ಸಾಲ ಮಾಡ್ಕೊಂಡಿರ್ತಾನೆ ಈ ಹುಡುಗ. ಇವ್ರು ಏನು ಮಾಡ್ತಾನೆ, ನಮ್ಮ ಮನೆಗೆ ಬರ್ತಾನೆ. ಏನಂತ, ನನಗೊಂದು ಗಾಡಿ ಕೊಡಿ, ನಾನು ಓಡಿಸ್ತೀನಿ ಸರ್, ನನಗೆ ಹೆಲ್ಪ್ ಮಾಡಿ, ಅಂತಂಥವ್ರಿಗೆ ಹೆಲ್ಪ್ ಮಾಡಿದರೆ ನನಗೆ ಮಾಡಿ ಅಂತ ಹೇಳ್ತಾನೆ. ಕರೆಕ್ಟೇನಪ್ಪ? ಆವಾಗ ನಾನೇನು ಮಾಡ್ತೀನಿ, ಒಂದು ದಿವಸ ಇಲ್ಲ ಅಂತ ಕಳಿಸ್ಬಿಟ್ಟಿರ್ತೀನಿ. ಆಮೇಲೆ ತಿರ್ಗಾ ಬರ್ತಾನೆ, ಇಲ್ಲ ಸರ್ ಇದೊಂದು ಸತಿ ನಾನು ನಿಮ್ಮ ಮುಂದೆ ಬೆಳೆದಿರೋ ಹುಡುಗ, ಗಾಡಿ ಹಾಕ್ಕೊಡಿ ಸರ್, ದುಡಿತೀನಿ ಹಂಗೆ ಹಿಂಗೆ ಅಂತ. ಈ ಗಾಡಿಗೆ 1 ಲಕ್ಷ ರೂಪಾಯಿ ಹಾಕಿದ್ದೀನಿ. ಎಷ್ಟು? 1 ಲಕ್ಷ ರೂಪಾಯಿ ಹಾಕ್ಬಿಟ್ಟು ಹೊಸ ಗಾಡಿ ಇವನು ಕೊಡ್ತೀನಿ. ಕೊಟ್ಟು ಎಷ್ಟು ದಿನ ಆಯ್ತು ನೀನು ತಗೊಂಡು ಹೇಳಪ್ಪ? 1 ವರ್ಷ ಆಯಿತು ಸರ್ ಗಾಡಿ ತೊಗೊಂಡು. 1 ವರ್ಷ ಆಯಿತು ಗಾಡಿ. ಈಗ 1 ವರ್ಷದಿಂದ ಈ ಗಾಡಿ ಹತ್ರಕ್ಕೆ ನನ್ನ ಹತ್ರಕ್ಕೆ ತಾಮ ತೋರಿಸು. ನನ್ನ ಗಾಡಿ ಹೇಳಿದ್ದೀನ. 1 ವರ್ಷ ಆಯಿತು ಗಾಡಿ ತೊಗೊಂಡು, ಒಂದು ದಿನಕ್ಕೂ ಒಂದು ಫೋನ್ ಮಾಡಿಲ್ಲ. ಇವರು ಏನಾದ್ರು ಮಾಡಿದ ಗಾಡಿ ಕೀ ಕೊಟ್ಟರು. ಗಾಡಿ ಕೀ ಕೊಟ್ಟಿದ ತಕ್ಷಣ ನೀವು ಒಂದೇ ಮಾತು ಹೇಳಿದ್ದು, ಗಾಡಿ ನಿನ್ನ ಹತ್ರ ಇರೋವರೆಗೂ ನಿಂದೆ ಗಾಡಿ, ನೀನು ಕೊಟ್ಟ ಮೇಲೆ ನಂದೇ ಗಾಡಿ. ಹೌದು. ಈಗ ನೋಡಿ, ನಾನು ಹೇಳಿದ್ದೀನಿ, ಅದು ಏನು ಹೇಳಿದ್ದೀನಿ ನಿಮಗೆ, 1.5 ಲಕ್ಷ ಫಸ್ಟು ಸಾಲ ತೀರಿಸ್ಕೊ, ಆಮೇಲೆ ನಾನು ದುಡ್ಡು ಕೊಡಿವಂತೆ. ನನಗೆ 1 ರೂಪಾಯಿ ಬತ್ತಲ್ಲ ಈ ಗಾಡಿಯಿಂದ, 1 ರೂಪಾಯಿ ನನಗೇನು ಲಾಭ ಇಲ್ಲ. ಸಾಲ ತೀರಿಸ್ಕೊ, ನಿನ್ನ ಗಾಡಿ ನೀನು ಮಾಡಿಕೊ. ಏನೋ 1 ಲಕ್ಷ ರೂಪಾಯಿ ಕೊಟ್ಟು ಗಾಡಿ ಕೊಟ್ಟಿದ್ದೀನಿ. ನೀವು ಅವತ್ತು ಕೊಟ್ಟಿದ್ಕೆ ಅಲ್ವಾ ಸರ್ ನಾನು ಇವಾಗ ಸಾಲ ತೀರಿಸ್ಕೊಂಡು ನಿಮಗೆ ಫೋನ್ ಮಾಡ್ಕೊಂಡು ನಾನು ಬಂದಿದ್ದು. ಕೆಲವ್ರು ಹೇಳ್ತಾರೆ ಏನು ಮಾಡಿದ್ಯಾ ಹೇಳೋರು ಬೇಡ್ರಿ. ಈ ಗಾಡಿನ 1 ಲಕ್ಷ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು 10 ರೂಪಾಯಿ ಲಾಭ ಇಲ್ಲ ನನಗೆ. ಫಸ್ಟ್ ಇವ್ನು ಹೇಳಿರೋದನ್ನು ನೀನು ಸಾಲ ತೀರಿಸ್ಕೊಳ್ಳೋ ಮೇಲೆ ಬಾ, ಈ ಗಾಡಿ ನೀನೇ ಮಾಡಿಕೊ. ಹೌದು, ನಂದೇನಾಯ್ತು 1 ಲಕ್ಷ ರೂಪಾಯಿ ದುಡ್ಡು ಕೊಡು ಅಂತ ಹೇಳಿದ್ದೆ. ಇವತ್ತು 1 ವರ್ಷ ಆಯ್ತು. 1 ರೂಪಾಯಿ ಬಂದಿದ್ಯಾ? 1 ರೂಪಾಯಿ ಕಾಸು ಕೇಳಿರೋದಲ್ಲ ಸರ್, ನೀವು ಒಂದು ಫೋನ್ ಮಾಡಿಲ್ಲ ಈ ನನಗೆ. ಗಾಡಿ ಏನು ಇವತ್ತೇ ಎಂದಕ್ಕೆ ವಿಡಿಯೋ ತೋರಿಸ್ತಾ ಇರೋದು ಏನಂತ, ಯಾರು 1 ಅಲ್ಪಲ್ಲ, ಇಂಥ ಸುಮಾರು ಮಾಡಿದ್ದೀನಿ. ನಾನು ನನ್ನ ಸಾಲ ತೀರಿಸ್ಕೊಂಡು ಇವಾಗ ನಾನು ಬಂದಿರೋದು ನಿಮ್ಮ ಮುಂದೆ. ನೀವು ಬಾರಪ್ಪ ದುಡ್ಡಾಕಪ್ಪ ಅಂತ ಒಂದು ಫೋನ್ ಮಾಡಿಲ್ಲ ನಾನು ಇವತ್ತು. ಇನ್ನೊಂದು ಅಂದರೆ, ಈ ಗಾಡಿ ಬಂದೆ ಇವತ್ತಿಗೂ ನಾನು ಗಾಡಿ ತೋರಿಸು ಹೆಂಗೈತಿ ಎತ್ತ ಅಂತ ನೋಡಿಲ್ಲ. ಇವತ್ತೇ ನೋಡ್ತಾ ಇರೋದು. 1 ವರ್ಷಕ್ಕೆ 1 ವರ್ಷ ಆಯ್ತು. 1 ವರ್ಷ ಆಯ್ತು ಕೊಡ್ಸಿ ಗಾಡಿ. ಇವತ್ತೇ ಗಾಡಿ ಮುಂದೆ ನಿಂತು ವಿಡಿಯೋ ಮಾಡ್ತಾ ಇರೋದು. ಯಾಕೆ ಮಾಡ್ತಾ ಇರೋದು ಅಂದರೆ, ಅಪ್ಪಾಜಿ ಏನು ಹೆಲ್ಪ್ ಮಾಡೋರು ಅಂತ ಕೇಳ್ತಿರಲ್ಲ, ನನ್ನ ಹೆಲ್ಪ್ ಸುಮಾರು. ಎಸ್ ಎ ದೌಡಿ ನಂಬರ್ 1 ಕರ್ನಾಟಕ ಅಕ್ಷಿ. ಒಳ್ಳೆ ಹುಡುಗ, ದುಡಿ 4 ಕಾಸು ಮಾಡೋ, ನನಗೆ 10 ರೂಪಾಯಿ ಲಾಭ ಇಲ್ಲ. ಯಾರು 1 ಲಕ್ಷ ರೂಪಾಯಿ ಆಟ ಹಾಕೊಳ್ರಿ. ಕಮೆಂಟ್ ಮಾಡೋರು, ಅವ್ರು ಹೇಳೋರ ಬಗ್ಗೆ ಅವ್ರು ನೀವು ತಲೆನೇ ಕೆಡ್ಸ್ಕೊಬೇಡ್ರಿ ಸರ್. ಅವ್ರು ಹೇಳೋರು ಹೇಳ್ತಾರೆ ಸರ್. ನಿಮ್ಮಂಥವ್ರು ನಮಗೆ ಈ ಬೆಂಗಳೂರಲ್ಲಿ ಬೇಕು, ಈ ಕರ್ನಾಟಕದಲ್ಲಿ ಬೇಕು. ಇಷ್ಟೊಂದು ಹೇಳ್ತೀನಿ ಸರ್ ಅಷ್ಟೇ. ನೋಡಿ, ಇವನಿಗೆ ಹಾಕ್ಕೊಟ್ಟಿದ್ದೀನಿ. ಚಿಕ್ಕ ಹುಡುಗ, ಯಾರು ಗಾಡಿ ಕೊಡ್ತಿರ್ಲಿಲ್ಲ. ನಾನು 1 ಲಕ್ಷ ರೂಪಾಯಿ ಕೊಟ್ಟು, ನನ್ನ ತಲೆ ಮೇಲೆ ಸಾಲ ಇದ್ರು ನನ್ನ ಮೇಲೆ ನಂಬಿಕೆ ಮಾಡಿಕೊಟ್ಟಿದ್ದೀರ ಗಾಡಿ. ಆ ನಂಬಿಕೆ ಇವತ್ತು ಉಳಿಸ್ಕೊಂಡಿದ್ದೀನಿ ಅಲ್ವಾ? ನಾನೇನೋ ಟಾರ್ಚರ್ ಗೀಚರ್ ನಂದು ಅಂತ ಹೇಳಿದ್ದೀನಿ. 1 ವರ್ಷದಿಂದ ಅವ್ನು ಫೋನ್ ಮಾಡಿಲ್ಲ, ದುಡ್ಡು ಎಲ್ಲಪ್ಪ ದುಡ್ಡಾಕಪ್ಪ ಅಂತ. ಮತ್ತೆ ಅದಕ್ಕೆ ನಾನು ಹೇಳೋದಷ್ಟೇ, ನಾವು ಮಾಡ್ತಾ ಇರ್ತೀವಿ ಎಲ್ಲ ತೋರಿಸ್ಕೋಬೇಕು ಅಂತಲ್ಲ. ಕೆಲವ್ರು ಹೇಳ್ತಾರಲ್ಲ, ಅದಕ್ಕೆ ತೋರಿಸ್ತಾ ಇರೋದು. ಇಂಥದ್ದು ಸುಮಾರು ಮಾಡಿದ್ದೀನಿ, ಇಷ್ಟೇ ಇಲ್ಲ, ಇನ್ನೂ ಲಕ್ಷ ರೂಪಾಯಿ ಮಾಡಿದ್ದೀನಿ. ಇದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇದೇ ಗಾಡಿ ಕೊಡ್ತಿರೋದು ಇವನಿಗೆ. ಈ ಸ್ವಂತ ಗಾಡಿ ಮಾಡ್ಕೊಂಡು ನಿನ್ನ ಸಾಲ ಎಲ್ಲ ತೀಸ್ಕೊಂಡು ಆಮೇಲೆ ನಾನು ನೋಡ್ಕೊಂತ ಹೇಳಿದ್ದೀನಿ. ಈ ಥರ ಯಾವನಾರು ಇದ್ರೆ ಕರ್ಕೊಂಬಂದಿದ್ದೀನಿ. ನನ್ನ ಹತ್ರ ಒಂದು 10 ಜನಕ್ಕೆ ಆಟ ಕೊಡ್ಸಿ, ಗೊತ್ತಾಗುತ್ತೆ ನನ್ನ ಕೆಪಾಸಿಟಿ ಏನು ಅಂತ. ಎಸ್ ಎ ದೌಡಿ ನಂಬರ್ 1 ಕರ್ನಾಟಕ ಶೋಕ್ದಾರು. ಇನ್ನೇನು ಹೇಳೋಕ್ಕೆ ಇಷ್ಟಪಡ್ತೀಯಾ? ಏನಿಲ್ಲ ಸರ್, ಈ ನಿಮ್ಮ ಬಗ್ಗೆ ಕೆಟ್ಟ ಮಾತಾಡೋರು, ಈ ಕಮೆಂಟ್ ಹಾಕೋರು, ಆ ಮಿಂಡ್ರೆ ನನ್ನ ಮಕ್ಕಳು, ಅವ್ರ ಮಾತನ್ನು ಕೇಳಿಬಿಟ್ಟು ನಮ್ಮ ಕೈ ಬಿಡಬೇಡ್ರಿ ನೀವು. ಅಷ್ಟೊಂದು ಸಾಕು. ಅದೊಂದು ಒಳ್ಳೆ ಹುಡುಗ, ಒಳ್ಳೆಯದಾಗಿ.